ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಯಾವುದೇ ರೀತಿಯಾದಂತಹ ಬಂದ್ ಎಫೆಕ್ಟ್ ಕಂಡು ಬರ್ತಾ ಇಲ್ಲ. ಎಂದಿನಂತೆ KSRTC ಮತ್ತೆ ತಮಿಳುನಾಡು ಸಂಚಾರ ಬಸ್ಗಳೆಲ್ಲವೂ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಗಮನಿಸ್ತಾ ಇದ್ರಲ್ಲ, ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬಂದ ವಾತಾವರಣ ಇಲ್ಲ. ಎಂದಿನಂತೆ KSRTC ಬಸ್ಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರೆ ಪ್ರಯಾಣಿಕರು ತಮ್ಮ ಪಾಡಿಗೆ ತಾವು ಬರ್ತಾ ಇರುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನಂದ್ರೆ, ಪ್ರತಿ ಬಾರಿ ಪ್ರತಿಭಟನೆ ಆದಂತಹ ಸಂದರ್ಭದಲ್ಲೂ ಕೂಡ ಬೆಳಗಿನ ಜಾವದಿಂದಲೇ ಒಂದಿಷ್ಟು ಪ್ರತಿಭಟನಾಕಾರರು ಬರುವಂಥದ್ದು, ಬಸ್ಗಳನ್ನ ತಡೆಯುವಂಥದ್ದಾಗಿರ್ಬೋದು, ಈ ರೀತಿಯಾದಂತಹ ಸನ್ನಿವೇಶಗಳು ನಡೀತಾನೆ ಇರುತ್ತೆ. ಆದರೆ ಈ ಬಾರಿ ಆ ರೀತಿ ಆದಂತಹ ಯಾವುದೇ ರೀತಿಯಾದಂತಹ ಒಂದು ಸನ್ನಿವೇಶಗಳು ಕೂಡ ಎದುರಾಗಿಲ್ಲ. ಅಂದ್ರೆ ಯಾವುದೇ ರೀತಿಯಾದಂತಹ ಪ್ರತಿಭಟನಾಕಾರರು ಕೂಡ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಬರ್ದೇ ಇರುವಂಥದ್ದು ಕೂಡ ಇಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣದ ಸುತ್ತಮುತ್ತ ಪೊಲೀಸರ ಒಂದು ನಿಯೋಜನೆಗಳು ಕೂಡ ಆಗಿದ್ದಾವೆ. ಅಂದ್ರೆ ಪ್ರತಿಭಟನಾಕಾರರು ಸಡನ್ ಆಗಿ ಬರ್ಬೋದು, ಇಲ್ಲಿ ಇರುವಂತಹ ಬಸ್ಗಳಿಗೆ ಏನಾದ್ರು ಹಾನಿ ಮಾಡಬಹುದು, ಹಾಗೇನೆ ಇದರಿಂದ ಪ್ರಯಾಣಿಕರ ಒಂದು ಸುರಕ್ಷತೆಗೂ ಕೂಡ ಧಕ್ಕೆ ಆಗಬಹುದು ಅನ್ನುವಂತಹ ಒಂದು ಮುಂಜಾಗ್ರತಾ ಕ್ರಮದಿಂದ ಈ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಭಟನಾಕಾರರು ಬಂದು ಬಸ್ಸನ್ನು ತಡೆಯುವಂತಹ ಕೆಲಸ ಮಾಡಬಾರ್ದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಪೊಲೀಸರು ಕೂಡ ಕೊಟ್ಟಿರುವಂಥದ್ದು. ಆ ರೀತಿ ಏನಾದ್ರು ಕಣ್ತಪ್ಪಿಸಿ ಬಂದರೂ ಕೂಡ ಅವರನ್ನು ತಡೆಯುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸನ್ನದ್ಧವಾಗಿರುವಂಥದ್ದು. ಹಾಗಾಗಿ ಇದುವರೆಗೂ ಕೂಡ ಬಂದ ಯಾವುದೇ ಆದಂತಹ ಒಂದು ಎಫೆಕ್ಟ್ ಸದ್ಯಕ್ಕೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇಲ್ಲ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.